ವಿಷಯನ ತಿಳ್ಕೊಂಡಿದ್ರು, ಜೊತೆಗೆ ವಿಚಾರವಂತರಾಗಿದ್ರು, ವೈಚಾರಿಕತೆ ಇತ್ತು, ವೈಜ್ಞಾನಿಕತೆ ಇತ್ತು. ಇಂಥ ಒಬ್ಬ ವ್ಯಕ್ತಿಯನ್ನ ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು, ಅವರ ಪುತ್ರಿ ನನ್ನ ಕೈಯಿಂದ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನನಗೆ ಅನೇಕ ಸಮಸ್ಯೆಗಳು ಮಂತ್ರಿಯಾಗಿರುವಾಗ ಬಂದಾಗ ನಾನು ಮೊದಲು ಭೇಟಿ ಮಾಡ್ತಾ ಇದ್ದದ್ದು MP ಪ್ರಕಾಶ್ ಅವರನ್ನು. MP ಪ್ರಕಾಶ್ ಅವರನ್ನು ಭೇಟಿ ಮಾಡಿ ಸಮಸ್ಯೆ ಹೇಳಿ ಅದಕ್ಕೆ ಪರಿಹಾರವನ್ನು ಹುಡುಕತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಅಂತ ವ್ಯಕ್ತಿ ನನಗೆ ಇವತ್ತು ನೆನಪಿರ್ತಕ್ಕಂಥ ಕೆಲಸ ಸಿಕ್ಕಿದೆ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಇಲ್ಲಿಗೆ ಊನಡಿಗಳಿಗೆ ಅನೇಕ ಸಾರಿ ಬಂದಿದ್ದೀನಿ. ಪ್ರಕಾಶ್ ಹಳೆ ಮನೆಗೂ ಬಂದಿದ್ದೀನಿ, ತೋಟದ ಮನೆಗೂ ಬಂದಿದ್ದೀನಿ, 2-3 ಸಾರಿ ಬಂದಿದ್ದೀನಿ. ಹಳೆ ಮನೆಗೂ ಬಂದಿದ್ದೆ, 1-2 ಸಾರಿ ಬಂದಿದ್ದೆ. ಅದೇನ್ ಮಾಡೋದು ಮನೆನ ಆ ಹಳೆ ಮನೆ ಬಾಡಿಗೆ ಈ ಮನೆಗೂ ಬಂದಿದ್ದೆ, ಆಮೇಲೆ ತೋಟದ ಮನೆಗೂ ಬಂದಿದ್ದೆ. ಬಹಳ ಸಾರಿ ಪ್ರಕಾಶ್ ಮನೆಯವರಿಗೆ ಬೆಂಗಳೂರಿನಲ್ಲಿ ಊಟ ಮಾಡಿದ್ದೀನಿ, ಇಲ್ಲೂ ಊಟ ಮಾಡಿದ್ದೀನಿ. ಹಾಗಾಗಿ ಬಹಳ ಸ್ನೇಹಿತ ಅಷ್ಟೇ ಅಲ್ಲ, ಆತ್ಮೀಯ ಒಬ್ಬ ರಾಜಕಾರಣಿ ಅಂತಕ್ಕಂಥದ್ದು. ನಾನು ಯಾವಾಗ ಭೇಟಿ ಮಾಡಿದ್ರು ಕೂಡ ಸಮಕಾಲೀನ ರಾಜಕಾರಣವನ್ನು ಚರ್ಚೆ ಮಾಡೋದು, ರಾಜಕಾರಣವನ್ನು ಚರ್ಚೆ ಮಾಡೋದು. ಜೊತೆಗೆ ಮುಂದೆ ಏನಾಗಬೇಕು ಸಮಾಜ, ನಮ್ಮ ಕಾರ್ಯಕ್ರಮಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ರೀತಿ ಅವ್ರಿಗೆ ನನಗೆ ಅವರು ಮಾರ್ಗದರ್ಶಕರಾಗಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಜಾತ್ಯತೀತ ವ್ಯಕ್ತಿತ್ವ ಇದ್ದಂತ ವ್ಯಕ್ತಿ, ಯಾವತ್ತೂ ಕೂಡ ಜಾತಿ ಮಾಡ್ತಾ ಇರ್ಲಿಲ್ಲ, ಯಾವತ್ತೂ ಕೂಡ ಜಾತಿ ಮಾಡ್ತಿರ್ಲಿಲ್ಲ. ಒಂದು ವೇಳೆ ಜಾತಿ ಮಾಡಿದ್ರೆ ಅವರು ರಾಜಕೀಯವಾಗಿ ಮೇಲೆ ಎತ್ತಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ. ಆಮೇಲೆ ಸ್ವಾಮೀಜಿಗಳು ಇರೋದಲ್ಲ, ಗುರುಗಳು ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಒಂದು ವೇಳೆ ಜಾತಿ ಮಾಡಿದ್ರೆ ಗುರುಗಳನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅವರು ಇನ್ನೂ ರಾಜಕೀಯವಾಗಿ ಎತ್ತರಕ್ಕೆ ಬೆಳೀತಕ್ಕಂಥ ಸಾಧ್ಯತೆ ಇತ್ತು ಅಂತಕ್ಕಂಥದ್ದನ್ನ ಇವತ್ತು ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ನಾನು ಹಣಕಾಸಿನ ಮಂತ್ರಿ. ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ನಾನು ಹಣಕಾಸಿನ ಮಂತ್ರಿ. ಇವರು ನೀವೇನು ಉತ್ತರವಾಗ ಲೀಲಾವತಿ ಕನ್ನಡ ಮತ್ತು ಸಂಸ್ಕೃತಿ ಆದ್ಮೇಲೆ ಇವರು ಅದು ನಿಜ. ಅದು ಮಾತು ನೀವು ಹೇಳಿದ್ದು ಲೀಲಾವತಿ ಅವರು ನನ್ನ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಆಗ್ಬೇಕು ಅಂತಂದ್ರೆ ಲೀಲಾವತಿನೇ ಆಗ್ಬೇಕು ಅಂತೇಳಿ ಹೇಳಿದಂತ ಮಾತುಗಳು ಇವತ್ತು ಕೂಡ ಹೆಸರಾಗಿ ಉಳಿದಿದೆ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು MP ಪ್ರಕಾಶ್ ಅವರು ಈ ರಾಜಕಾರಣದ ವ್ಯವಸ್ಥೆಯಲ್ಲಿ, ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಉಳಿಸಿದ್ದದ್ದೇ ಬಹಳ ಕಷ್ಟ ಕೆಲಸ. ಯಾಕಂತಂದ್ರೆ ಪ್ರಾಮಾಣಿಕವಾಗಿದ್ರು. ಆ ಪ್ರಾಮಾಣಿಕತೆ ರಾಜಕಾರಣದಲ್ಲಿ
ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತವರು ಇವತ್ತು ನಮ್ಮನ್ನ ಆಗಿದ್ದಾರೆ. ಕರ್ನಾಟಕ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನ, ಮುತ್ಸದ್ದಿ ರಾಜಕಾರಣಿಯನ್ನ ಕಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ನಾನು ಅವರ ಜೊತೆ ಬಂದರೂ ಕೂಡ ಅವರಷ್ಟು ಬುದ್ಧಿವಂತ ನಾನು ಆಗಿರ್ಲಿಲ್ಲ ರಾಜಕಾರಣದಲ್ಲಿ. ಆದ್ರೆ ನಾನು ಅವರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ದೇಶ್ ಪಟೇಲ್ ಕಾಲದಲ್ಲಿ ಅವ್ರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ. ಅವ್ರು ಆಗ್ಲಿಲ್ಲ, ಅವ್ರು ಮಂತ್ರಿ ಆಗಿದ್ರು. ಬಟ್ ಆದ್ರೂ ಕೂಡ ನನಗಿಂತ ಹಿರಿಯರು, ಮುತ್ಸದ್ದಿಗಳು ರಾಜಕಾರಣದಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದಂತ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು, ಜೊತೆಗೆ ಸಿದ್ಧಾಂತದಲ್ಲಿ ಬದ್ಧತೆ ಇದ್ದಂಥವ್ರು. ಯಾವತ್ತೂ ಕೂಡ ಅವರು ಯಾವ ಸಿದ್ಧಾಂತವನ್ನು ನಂಬಿಕೊಂಡಿದ್ದಾರೆ ಆ ಸಿದ್ಧಾಂತದ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ನಿದರ್ಶನ ಇರಲಿಲ್ಲ. ಅವರು ಕಾಯಿಲೆ ಆಗಿತ್ತು, ಕ್ಯಾನ್ಸರ್ ಬಂದಿತ್ತು ಪಾಪ. ನಾನು ಮನೆಗೆ ಹೋಗಿದ್ದೆ ಅವ್ರು ನೋಡ್ಲಿಕ್ಕೆ. ನನಗೆ ಯಾಕಂತಂದ್ರೆ ಇಷ್ಟೊಂದು ಒಳ್ಳೆ ಮನುಷ್ಯ, ಇಷ್ಟೊಂದು ಒಳ್ಳೆ ಗುಣ ಇದ್ದಂತ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ ಇದ್ದಂತ ವ್ಯಕ್ತಿ ಯಾವತ್ತೂ ಕೂಡ ಸಿಗರೇಟ್ ಸೇರ್ತಿರ್ಲಿಲ್ಲ, ಕುಡಿತಿರ್ಲಿಲ್ಲ, ಮಾಂಸ ತಿಂತಿರ್ಲಿಲ್ಲ. ಆದ್ರೂ ಕೂಡ ಕ್ಯಾನ್ಸರ್ ಬಂತು ಅಂತಂದ್ರೆ ಆಶ್ಚರ್ಯ. 15 ದಿನ ಅವ್ರು ಸಾಯಕ್ಕಿಂತ 15 ದಿನ ಮುಂಚಿತವಾಗಿ ನಾನು ಅವರು ಒಟ್ಟಿಗೆ ಸೇರಿ ಎಂತ ಹೋಟ್ಲರು, ಜನಾರ್ದನ ಹೋಟ್ಲು ದೋಸೆ ತಿಂತಿದ್ದು. 15 ಮುಂಚಿತವಾಗಿ ದೋಸೆ ತಿಂದಿದ್ದು ನಾವು. ಬಟ್ ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಆಮೇಲೆ MP ಪ್ರಕಾಶ್ ಅವರು ಕಾಲವಾಗಿದ್ದಾರೆ ಅಂತಂದಾಗ ನನಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ವ್ಯಕ್ತಿಯನ್ನ ಇವತ್ತು ನಾನು ಕಳ್ಕೊಂಡಿದ್ದೇನೆ. ನನಗೆ ಅಪಾರವಾಗಿ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾನು ದೇವೇಗೌಡರು, ನಾನು, ಸಿಂಧಿಯವರು, ಇಬ್ರಾಹಿಂ ಅವರು, ನಾವು 4 ಜನ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳು